ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ವಿಚಾರ ಇನ್ನು ಮೂಡಾ 50-50 ಅನುಪಾತದ ಬಗ್ಗೆ ಚರ್ಚಿಸಿರುವಂತಹ ಆಡಿಯೋ ಈಗ ಲಭ್ಯ ಆಗಿದೆ. ಮೂಡಾ ಸಭೆಯಲ್ಲಿ ನಡೆದಿದೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಮೂಡಾದ ಅಂದಿನ ಅಧ್ಯಕ್ಷ ಎಚ್.ವಿ. ರಾಜೀವ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದ್ದು, ಎಚ್.ವಿ. ರಾಜೀವ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಆಡಿಯೋ ಈಗ ಲಭ್ಯವಾಗಿದೆ. ಇನ್ನು ಭೂಸ್ವಾಧೀನ ಮಾಡದೆ ವಶಕ್ಕೆ ಪಡೆದ ಜಮೀನಿಗೆ ಏನು ಸೈಟ್ ನೀಡಬೇಕಾ, ವಶಕ್ಕೆ ಪಡೆದ ಜಮೀನಿಗೆ 50-50 ಅನುಪಾತದ ಅಡಿಯಲ್ಲಿ ಸೈಟ್ ನೀಡಬೇಕಾ, ಸ್ವಾಧೀನ ಪಡಿಸಿಕೊಂಡು ಅಭಿವೃದ್ಧಿ ಮಾಡಿಸಿರುವಂತಹ ಜಮೀನಿಗೆ 50-50 ಕೊಡಿ, ರೈತರಿಗೆ ತಿಳಿಯದೆ ಭೂ ಸ್ವಾಧೀನ ಪಡಿಸಿಕೊಂಡ ಜಮೀನಿಗೆ 100% ಕೊಡಿ, 100% ಜಮೀನು ಕೊಡಲು ಸಾಧ್ಯವಿಲ್ಲ ಎಂದಿರುವಂತಹ ನಟೇಶ್, ಅಂದಿನ ಮೂಡಾ ಆಯುಕ್ತ ನಟೇಶ್ ಹೇಳಿಕೆಯನ್ನು ವಿರೋಧಿಸಿದ್ದರು ಸದಸ್ಯರು. ಸುಮಾರು 13.12 ನಿಮಿಷ ಸುದೀರ್ಘವಾಗಿ ಚರ್ಚಿಸಿರುವಂತಹ ಸದಸ್ಯರು ಈ ವಿಚಾರವಾಗಿ ಕೊನೆಗೆ ಯಾವುದೇ ತೀರ್ಮಾನಕ್ಕೆ ಬಾರದ ಸದಸ್ಯರು ಮುಂದಿನ ಸಭೆಯಲ್ಲಿ ನೋಡೋಣ ಎಂದು ಮುಕ್ತಾಯ ಮಾಡಿದ್ರು. ಇನ್ನು ಸಭೆಯಲ್ಲಿ ಅಂದಿನ ಶಾಸಕರಾದ ಎಲ್ ನಾಗೇಂದ್ರ, ರಾಮದಾಸ್, ಜಿಟಿ ದೇವೇಗೌಡ, ತನ್ವೀರ್ ಸೇಠ್, ಎಂಎಲ್ಸಿ ಮರಿತಿಬ್ಬೇಗೌಡ ಭಾಗಿಯಾಗಿದ್ರು. ಮೂಡಾ 50-50 ಅನುಪಾತದ ಬಗ್ಗೆ ಚರ್ಚಿಸಿರುವ ಆಡಿಯೋ ಈಗ ಲಭ್ಯವಿದೆ. ಸಂಖ್ಯೆ 5 ಸರ್ ಪೇಪರ್ ನೋಟಿಫಿಕೇಶನ್ ಮಾಡಿ ನೆಕ್ಸ್ಟ್ ಸರ್, ಪ್ರಾಧಿಕಾರದಿಂದ ಭೂ ಸ್ವಾಧೀನಪಡಿಸಿಕೊಳ್ಳದೆ ಉಪಯೋಗಿಸಿಕೊಂಡಿರುವ ಜಮೀನುಗಳಿಗೆ ಭೂ ಪರಿಹಾರ ಕೋರಿ ಬಹಳಷ್ಟು ಅರ್ಜಿಗಳು ಸಲ್ಲಿಕೆ ಆಗ್ತಿದೆ ಸರ್ ಇತ್ತೀಚೆಗೆ. ಸೊ ಈ ಹಿಂದೆ ಈ ಸಂಬಂಧ ಪ್ರಾಧಿಕಾರದಿಂದ ಅನೇಕ ನಿರ್ಣಯಗಳಾಗಿ ಇಂಡಿವಿಜುವಲ್ ಕೇಸಸ್ಲಿ ಕೆಲವು ಪ್ರಕರಣಗಳಲ್ಲಿ 100% ಎಷ್ಟು ಭೂಮಿ ಉಪಯೋಗ ಆಗಿದೆಯೋ ಅಷ್ಟೇ ವಿಸ್ತೀರ್ಣದ ಭೂಮಿಯನ್ನು ಬದಲಿಯಾಗಿ ನೀಡಬೇಕು ಅಂತ ನಿರ್ಣಯ ಆಗಿದೆ. ಕೆಲವು ಪ್ರಕರಣಗಳಲ್ಲಿ ಇತ್ತೀಚೆಗೆ 50-50 ಅನುಪಾತದಲ್ಲಿ ಕೊಡಬೇಕು ಅಂತ ನಿರ್ಣಯ ಆಗಿದೆ. ಸೊ ನಮ್ಮ ನಿಯಮಾವಳಿಗಳಲ್ಲಿ ಸರ್ಕಾರ ಇತ್ತೀಚೆಗೆ ಏನು ನಿಯಮಾವಳಿ ರೂಪಿಸಿದೆ ಅದರ ಪ್ರಕಾರ 50-50 ಕೊಡಲಿಕ್ಕೆ ಮಾತ್ರ ಅವಕಾಶ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಾಧಿಕಾರದಿಂದ ಒಂದು ಸೂಕ್ತ ನಿರ್ಣಯ ಆಗಬೇಕು ಸರ್ ಈ ಸಂಬಂಧ. ಸೊ ಎಷ್ಟು ಏನು ನಿಯಮದ ಅಡಿಯಲ್ಲಿ ಎಷ್ಟು ಮಾತ್ರ ಕೊಡಲಿಕ್ಕೆ ಸಾಧ್ಯ, ಸೊ ಆ ಸಂಬಂಧ ಮುಂದೆ ಏನು ಅರ್ಜಿ ಸಲ್ಲಿಕೆ ಆಗ್ತವೆ ಅದರ ಆಧಾರದ ಮೇಲೆ ನಾವು ಮುಂದೆ ಪ್ರಾಧಿಕಾರದ ಸಭೆಗೆ ಇಂಡಿವಿಜುವಲ್ ಕೇಸಸ್ನ ಮಂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಾಧಿಕಾರದ ಚರ್ಚೆಗೆ ಹಾಗೂ ತೀರ್ಮಾನಕ್ಕೆ ಮಂಡಿಸಿದೆ ಸರ್. ಈಗ ಪ್ರಾಧಿಕಾರದಿಂದ ತಪ್ಪಾಗಿರುವಂಥದ್ದು ನಾವೇ ಒಪ್ಕೋತಾ ಇದ್ದೀವಿ. ಭೂಸ್ವಾಧೀನ ಮಾಡಿಲ್ಲ ಅಂದರೆ ವಿ ಆರ್ ಎನ್ಕ್ರೋಚಿಂಗ್ ಅಪಾನ್ ದಿ ರೈಟ್ಸ್ ಆಫ್ ಅದರ್ಸ್. ಅದಕ್ಕೆ ಪರಿಹಾರ ಏನು? ಈಗ ಅವರನ್ನು ನೀವು ಬಡಾವಣೆ ಮಾಡೋ ತನಕ ಸುಂದಿರ್ತಾರೆ, ಬಡಾವಣೆ ಮಾಡಿದ್ಮೇಲೆ ಹೋಗಿರ್ಕೋತಾರೆ. ನಿಮ್ಮ ಎಲ್ಲ ಅಧಿಕಾರ ನಿಮ್ಮ ಅಧಿಕಾರಿಗಳ ಕೈಯಲ್ಲಿ ಇರೋದು. ಕೆಲವು ಪ್ರಕರಣಗಳಲ್ಲಿ 2 ಗುಂಟೆ 4 ಗುಂಟೆ 8 ಗುಂಟೆ ಇಂಥದೆಲ್ಲ ಯಾವ ಜಮೀನು ಅಷ್ಟು ಗುಂಟೆ ಮಾತ್ರ ಇರಲ್ಲ. ಎಲ್ಲ ವಾಕ್ವರ್ ಮಾಡಿ ಇಷ್ಟಾಗಿ ಬಿಟ್ಟು ಕೊಟ್ಟಿದ್ರಿ. ಸಿ ದೇರ್ ಇಸ್ ಸಮಥಿಂಗ್ ಲ್ಯಾಂಡ್ ಎಕ್ವಿಸಿಷನ್ನು ನಮ್ಮ ಅಧಿಕಾರಿಗಳು TPM ಏನಿದೆ ವ್ಯವಸ್ಥೆ ಎಲ್ಲ ಒಂದು ಕಡೆ ಯಾರಿಗೋ ರಕ್ಷಣೆ ಕೊಡುವಂಥ ಕೆಲಸ ಮಾಡಿಕೊಂಡು ದಿಸ್ ಹಸ್ ಗ್ರೋನ್. ಈವರೆಗೂ ಜಮೀನಿಗೆ ಅಷ್ಟು ಬೆಲೆ ಇರಲಿಲ್ಲ. ಈ ಜಮೀನು ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ 1980 ಪ್ರಕರಣ ಈಗ ಬರ್ತಾ ಇದೆ. ಶುಡ್ ವಿ ಕನ್ಸಿಡರ್ ದಟ್ ಅಲ್ವಾ? ಆಯ್ತು ಸರ್, ಎಲ್ಲ 2 ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ. ಮಾತಾಡಲಿ, ಏನ್ ಬೇಗ ಮಾತಾಡಲಿ. ಈಗ ತಂದಿರೋದು ಮುಂದೆ ಹಾಕ್ಬಿಡಿ ತೀರ್ಮಾನ ಮಾಡಬೇಕು. ಪ್ರತಿ ಸಲ ತೀರ್ಮಾನ ಇದಕ್ಕೇನೆ ಚಿಕನ್ ಆಗ್ಬಿಟ್ಟು ಇದೊಂದೇ ಸಬ್ಜೆಕ್ಟ್ಗೆ ನಾನು ಬಹಳ ದಿನ ನೋಡ್ತಾ ಇದ್ದೀನಿ, ಇದೇ ನಡೀತಾ ಇದೆ. ಒಂದು ತೀರ್ಮಾನ ಅಂತ ಇವತ್ತು ಆಗ್ಲೇಬೇಕಿದು. ಏನ್ ಕಾನೂನು ರೀತಿ ಇದಕ್ಕೂ ಒಂದು ಲೀಗಲ್ ತಗೋಬಿಡಿ. ಲೀಗಲ್ ತಗೊಂಡು ಲೀಗಲ್ ಏನ್ ಹೇಳ್ತಾರೆ ಅದನ್ನು ಕೇಳಿ. ಅದೇ ಈಗಾಗಲೇ ಸರ್ಕಾರ 50-50 ಕೊಡೋಕೆ ಕ್ಲಾರಿಟಿ ಮಾಡಿದೆ, ಅದನ್ನು ನಾವು ಅನುಸರಿಸಿಕೊಂಡು ಹೋಗೋದಕ್ಕೆ ನೋಡಿ ಅಧ್ಯಕ್ಷರೇ, ಸರ್ಕಾರ ಅಕ್ವೈರ್ ಮಾಡಿರೋ ಲ್ಯಾಂಡ್ಗೆನೆ ಅವನು ಒಪ್ಕೊಂಡ್ರೆ ಆ ರೈತ 50-50 ಕೊಡಬೇಕು ಅಂತ ಹೇಳಿದೆ. ಅಕ್ವೈರ್ ಮಾಡಿಕೊಂಡಿರೋ ಲ್ಯಾಂಡ್ಗೆನೆ ಅವನು ಒಪ್ಪಿಟ್ರೆ ಅವನು ಒಪ್ಲಿಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಹೇಳ್ತಾ ಇರೋದು. ವಿತೌಟ್ ಅಕ್ವಿಷನ್ ಪ್ರೊಸೀಡಿಂಗ್ಸೇ ಮಾಡ್ದೇನೆ ನಾವು ಉಪಯೋಗಿಸ್ಕೊಂಡಿರುವಂತದ್ದು ಇಲ್ಲಿ ಸಬ್ಜೆಕ್ಟ್ ತಂದಿರೋದು.
ಇಲ್ಲಿ ನೀವು 50-50 ಅಂತ ಹೇಳಿ ಅವನಿಗೆ ಕಡ್ಡಾಯ ಮಾಡ್ಲಿಕ್ಕಾಗಲ್ಲ. ಸರ್ ಲೋಡ್ ಮಾಡೋ ಸಂದರ್ಭದಲ್ಲಿ ಈಸ್ ನಾಟ್ ಪ್ರಿವೆಂಟೆಡ್ ಅಸ್. ಸೊ ಹಂಗಾಗಿ ಅವನು ಟೆಂಟೇಟಿವ್ಲಿ ಅವನು ಒಪ್ಕೊಂಡಿದ್ದಾನೆ ಅಂತಾನೆ ಸರ್. ಅದು ಒಂದು ನಿಮಿಷ ಕಮಿಷನರ್, ಟೆಂಟೇಟಿವ್ಲಿ ಅವನು ಒಪ್ಕೊಂಡಿದ್ದಾನೆ ಅಂತಾನೆ ಸರ್. ಇಲ್ಲಾಂದ್ರೆ ಅವತ್ತು ಪ್ರಿವೆಂಟ್ ಮಾಡ್ತಿದ್ದಾವ. ಈಗ ಯಾವ ಭೂಮಾಲೀಕ ತನ್ನ ಜಮೀನಿನಲ್ಲಿ ಲೇಔಟ್ ಮಾಡ್ತಿದ್ದೇವೆ ಅಂತ ಗೊತ್ತಿದ್ರು ಸುಮ್ಮನೆ ಮನೇಲಿ ಕೂತಿರೋದಿಲ್ಲ ಸರ್. ಬಂದು 100% ಎಲ್ಲ ರೋಡ್ ಮಕ್ಕೋತಾರೆ. ಅವಾಗ ಸುಮ್ಮನಿದ್ದು ಈಗ 10 ವರ್ಷ 15 ವರ್ಷ ಆದಮೇಲೆ ನಂದು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ನನಗೆ ಕಂಪನ್ಸೇಷನ್ ಕೊಡಿ ಅಂದರೆ 100% ಅಂದರೆ ಅದು ಸಾಧ್ಯ ಇಲ್ಲ ಸರ್. ಸರ್ ಆವಾಗ ಅವನು ರೆಜಿಸ್ಟ್ ಮಾಡಿಲ್ಲ. ಇಫ್ ಎಟ್ ಆಲ್ ಎನಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಆರ್ ದ ಅಥಾರಿಟಿ ನಾನು ರಿಜಿಸ್ಟ್ ಮಾಡಿದ್ದಾನೆ ಆದರೂ ಮಾಡಿದ್ದಾನೆ ಅಂದರೆ ಆವಾಗ ಕೊಡೋಣ ಸರ್. ಹಿ ವಾಸ್ ನಾಟ್ ರಿಜಿಸ್ಟರ್ಡ್ ಎನಿಥಿಂಗ್. ಈಗ ನಾವು ಲ್ಯಾಂಡ್ ಯುಟಿಲೈಸ್ ಮಾಡಿ ಲೇಔಟ್ ಮಾಡಿದ್ದೇವೆ, ಅವ್ರು ರಿಜಿಸ್ಟರ್ ಮಾಡಿರಲಿಲ್ಲ, ಅವಾಗ ಇದ್ರೋ ಇಲ್ಲೋ ಗೊತ್ತಿಲ್ಲ. ಈಗ ಕೇಳ್ತಿದ್ದಾರೆ ಅಂಡರ್ ದ ರೂಲ್ಸ್ ಈಸ್ ಎಂಟೈಟಲ್ ಫಾರ್ 50% ಕಂಪನ್ಸೇಷನ್ ಸರ್. ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಕೊಡಕ್ಕೆ ಆಗೋದಿಲ್ಲ ಸರ್. ಮತ್ತೆ ಇನ್ನೇನು ಪರ್ಚೇಸ್ ಮಾಡಿ ಮತ್ತೆ ಈಗ ನೀವು ಈ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ನೀವು ಸೈಟ್ ಮಾಡಿ JCB ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ನೀರು ಮಾಡಲಿಲ್ಲ ಅಂತೇಳಿ ಕೊಡ್ಲಿಕ್ಕೆ ಇದ್ರ ಬಗ್ಗೆ ನೀವು ಈ ರೀತಿ 50-50 ಕೊಡ್ತೀವಿ ಅಂತ ನಿರ್ಣಯ ಮಾಡೋದಕ್ಕೆ ನನ್ನ ವಿರೋಧ ಇದೆ. ಮಾನ್ಯ ಸದಸ್ಯರೇ, ನೀವು ಯಾವ ಪ್ರಾಧಿಕಾರ ವಿತೌಟ್ ಅಕ್ವಿಷನ್ ರೈತನ ಜಮೀನನ್ನು ಉಪಯೋಗಿಸ್ಕೊಂಡಿದೆ ಅವನು ಅಷ್ಟೇ 50-50 ಒಪ್ಪಿದ್ರೆ 50-50 ಕೊಡಿ. 50-50 ಯಾರು ಒಪ್ಪಲಿಲ್ಲ ಅವನಿಗೆ ಅಷ್ಟೇ ಜಮೀನನ್ನ ನೀವು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ.